ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬೇಸಿಗೆಯಲ್ಲಿ ಮನೆಯಲ್ಲೇ ಸುಲಭವಾಗಿ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೇವಲ ಕೆಲವೇ ಪದಾರ್ಥಗಳಿಂದ ಕ್ರೀಮಿಯಾಗಿ ಅಂಗಡಿ ಟೇಸ್ಟ್ನಲ್ಲೇ ಮಾಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಹಾಗೆ ಮ್ಯಾಂಗೋ ಯಾರೆಲ್ಲ ಇಷ್ಟಪಡ್ತೀರೋ ಅವರಂತೂ ಟ್ರೈ ಮಾಡಲೇಬೇಕು. ತುಂಬಾ ಸುಲಭವಾಗಿ ಮಾಡ್ಕೊಬೋದು. ತುಂಬಾ ನಾವು ಅಂಗಡಿಯಲ್ಲಿ ತಗೊಂಡ್ಬಂದು ತಿಂತೀವಲ್ಲ ಅದೇ ಟೇಸ್ಟ್ ಎಲ್ಲ ಇರುತ್ತೆ. ನಾನು ಇದನ್ನ ಮೊದಲ ಬಾರಿ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರಿಗೂ ಈ ಐಸ್ ಕ್ರೀಮ್ ತುಂಬಾ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ 4 ಮಾವಿನ ಹಣ್ಣನ್ನ ತಗೊಬೇಕಾಗತ್ತೆ. ಇದನ್ನ ಕಟ್ ಮಾಡಿ ಇದರ ಒಳಗಿರೋ ಭಾಗನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಬೇಕು. ಅದರ ಪಲ್ಪ್ ಎಲ್ಲ ತಗೊಂಡು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಬೇಕಾಗತ್ತೆ. ನಾನು ಒಟ್ಟಾರೆ 4 ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಅದರಲ್ಲಿ 3 ಮಾವಿನ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರ್ಬೇಕು. ಸೊ ಆ ಥರ ಮ್ಯಾಂಗೋನ ತಗೊಬೇಕಾಗತ್ತೆ. ಒಟ್ಟಾರೆ 3 ಮ್ಯಾಂಗೋನ ನಾನು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಅವರು ನೆನೆಸಿಟ್ಟಿರುವಂತಹ ಗೋಡಂಬಿನ ಹಾಕೊಬೇಕಾಗತ್ತೆ. ತುಂಬಾ ರುಚಿ ಕೊಡುತ್ತೆ ಈ ಥರ ಹಾಕೋದ್ರಿಂದ. ಹಾಗೆ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಈ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ನಮಗೆ ತುಂಬಾ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮು. ಸೊ ಫ್ರೆಶ್ ಕ್ರೀಮ್ ಒಂದು ಸ್ವಲ್ಪ ಹಾಕ್ಕೊಬೇಕು. ನಾನು ಆ ಪ್ಯಾಕೆಟಲ್ಲಿ ಒಂದು 3/4 ಭಾಗ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಂಡೆನ್ಸ್ಡ್ ಮಿಲ್ಕ್ ಸ್ವೀಟ್ನೆಸ್ಗೆ ಹಾಕ್ಕೊಳ್ತೀವಿ. ಸೊ ಇದನ್ನು ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯ ಶುಗರ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಪ್ಯಾಕೆಟಲ್ಲಿ ಅರ್ಧ ಭಾಗನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದ್ರ ಜೊತೆಗೆ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡಾದ್ಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹಾಲಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮಿಸ್ದು ಹಾಲಿನ ಪೌಡರ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಿಷ್ಟನ್ನು ಹಾಕೊಂಡು ನಾವು ಇದನ್ನ ಮಿಕ್ಸಿಯಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಬೇಕಾಗತ್ತೆ. ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ನೋಡಿ ನಮಗೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ನಮಗೆ ಬಂದಿದೆ. ನೋಡಿ ಈ ಥರ ಕ್ರೀಮಿಯಾಗಿರಬೇಕು. ಆವಾಗಲೇ ನಮಗೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರೋದು. ಸೊ ತುಂಬ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ರುಬ್ಕೊಂಡ್ರೆ ನಮಗೆ ಈ ಥರ ಬರುತ್ತೆ. ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಪದಾರ್ಥಗಳನ್ನು ನಾನು ಹಾಕಿರೋದು. ಈಗ ಇದನ್ನು ಫ್ರೀಸ್ ಮಾಡಬೇಕಾಗತ್ತೆ. ನನಗೆ ಐಸ್ ಕ್ರೀಮ್ದೇ ಒಂದು ಡಬ್ಬ ಇತ್ತು. ಸೊ ಅಮೂಲ್ ಐಸ್ ಕ್ರೀಮ್ದು. ಸೊ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ನಾನು ತೋರಿಸಿರೋಂತಹ ಅಷ್ಟು ಪದಾರ್ಥಗಳನ್ನು ಕರೆಕ್ಟಾಗಿ ನಾವು ಹಾಕ್ಕೊಂಡ್ರೆ ಐಸ್ ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಒಂದು ಬೌಲ್ಗೆ ಹಾಕೊಂಡಾದ್ಮೇಲೆ ಇನ್ನೂ ಒಂದು ಮ್ಯಾಂಗೋನ ಸಣ್ಣದಾಗಿ ಈ ಥರ ಒಳಗಿನ ಭಾಗನ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಇವಾಗ ಇದನ್ನು ಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಐಸ್ ಕ್ರೀಮ್ದ ಮೇಲೆ. ನಾವು ತಿಂತಾ ಇರೋವಾಗ ಈ ಥರ ಮ್ಯಾಂಗೋ ಪೀಸಸ್ಸು ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಮ್ಯಾಂಗೋ ಪೀಸಸ್ ಎಲ್ಲ ಈ ಥರ ಮೇಲೆ ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೇಲೇನೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಫ್ರೀಸ್ ಮಾಡಬೇಕಾಗತ್ತೆ. ಒಂದು 6 ಅವರ್ಸ್ ಚೆನ್ನಾಗಿ ನಾವು ಫ್ರೀಸ್ ಮಾಡಿದ್ರೆ ನಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಾನು ಇದನ್ನು ಓವರ್ ನೈಟು ಫ್ರೀಸ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಬೆಳಗ್ಗೆ ನಾನು ನೋಡಿದ್ರೆ ನೋಡಿ ನಮಗೆ ಐಸ್ ಕ್ರೀಮ್ ರೆಡಿ ಆಗಿತ್ತು. ಎಲ್ಲ ನೀಟಾಗಿ ಫ್ರೀಸ್ ಆಗಿತ್ತು. ನೋಡಿ ಇವಾಗ ನಾನು ಐಸ್ ಕ್ರೀಮ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು. ಮ್ಯಾಂಗೋ ಪೀಸಸ್ ಎಲ್ಲ ನಾವು ಹಾಗೆ ಹಾಕಿರೋದ್ರಿಂದ ಇದು ಮ್ಯಾಂಗೋ ಪೀಸಸ್ ಎಲ್ಲ ನಾವು ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರೆ ಆ ಮ್ಯಾಂಗೋ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತ.
ನಾವು ಆಚೆಯಿಂದ ತಂದು ತಿನ್ನೋ ಐಸ್ ಕ್ರೀಮ್ಸು ಯಾವ ರೀತಿ ಮಾಡಿರ್ತಾರೋ ಹೈಜೆನಿಕ್ ಆಗಿರುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಸೊ ನಾವೇ ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ನಾವು ತಿನ್ನೋವಾಗ ನಾವೇ ಮಾಡಿರೋಂಥ ಖುಷಿನೂ ಸಿಗುತ್ತೆ. ಸೊ ನಾವು ಈ ಥರ ಕಡಿಮೆ ಪದಾರ್ಥಗಳಲ್ಲಿ ಸಿಂಪಲ್ ಆಗಿ ನಾವು ಈ ಥರ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ನಾವು ಮಾಡ್ಕೊಬೋದು, ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ವಾ ಐಸ್ ಕ್ರೀಮ್ ಮಾಡೋದು ಎಷ್ಟೊಂದು ಸುಲಭ ಅಂತ. ತುಂಬಾ ಈಸಿಯಾಗಿ ನಾವು ಮಾಡ್ಕೊಬೋದು. ಈ ಸಮ್ಮರಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ. ಸೊ ಈ ಥರ ಐಸ್ ಕ್ರೀಮ್ ಒಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ನಾನು ಇದಕ್ಕೆ ಟೂಟಿ ಫ್ರೂಟಿ ಹಾಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಗಾರ್ನಿಷ್ ಮಾಡೋದಕ್ಕೆ ನಾನು ಸ್ವಲ್ಪ ಟೂಟಿ ಫ್ರೂಟಿ ಹಾಕೊತಾ ಇದ್ದೀನಿ. ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣುತ್ತೆ ಆ ಥರ ಹಾಕೋದ್ರಿಂದ. ನಾವು ತಿನ್ನೋವಾಗೂ ಅದು ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿ. ಯಾರಿಗೆಲ್ಲ ಈ ಐಸ್ ಕ್ರೀಮ್ ಇಷ್ಟ ಆಯಿತೋ ಅವರು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.